ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಕ್ಕೆ ನಮಸ್ತೆ. ನಾನಿವಾಗ ಮಹೇಶನ್ನ ಮನೆಗೆ ಹೋಗೋ ದಾರಿಯಲ್ಲಿದ್ದೀನಿ. ಇಲ್ಲೇ ಕೆಳಗೆ ಮಹೇಶನ್ನ ಅಣ್ಣನ ಮನೆ. ಇವಾಗ ನಾನಿಲ್ಲಿ ಬಂದಿರೋ ವಿಷಯ, ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಮತ್ತು ಕೆಲವೊಂದು ಜಾಲತಾಣದಲ್ಲಿ ಸುಳ್ಳು ಮಾಹಿತಿಗಳು ಬರ್ತಾ ಇದೆ. ಜಯಂತ್ ಬಂಧನ ಆಗಿದೆ, ಗಿರೀಶನ್ನ ಬಂಧನ ಆಗಿದೆ, ಇಲ್ಲ ಮಹೇಶನ್ನವರ ಬಂಧನ ಆಗಿದೆ, ಸರ್ಚ್ ವಾರೆಂಟ್ ಆಗಿದೆ, ಇವನ್ನ ಬಂಧನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಂತ ಯಾವುದೇ ಕೆಲಸ ಆಗಿಲ್ಲ. ಅಂದರೆ ಏನು ಈ ಭೀಮಾ ಮಹೇಶನ್ನ ಮನೆಯಲ್ಲೇ ಇದ್ರು, ಅಂದರೆ SIT ಅವರು ಹಾಗೂ ನ್ಯಾಯಾಲಯ ಅವನ ರಕ್ಷಣೆಗೋಸ್ಕರ ಅವ ಕೇಳಿದ ಜಾಗಕ್ಕೆ ಮಹೇಶನ್ನ ಮನೆ ಸಾಕಂತ ಹೇಳಿ ಅಲ್ಲಿ ಕೊಟ್ಟಿರೋದು. ಅದರ ಪ್ರಕಾರ ಎಲ್ಲ ತನಿಖೆ ಆಗ್ತಾ ಇತ್ತು. ಈಗ ಅವನ್ನ ಇವಾಗ SIT ಅವರ ಸ್ವಾಧೀನಕ್ಕೆ ತೆಗೆದ ನಂತರ ಏನಿತ್ತು, ಏನೆಲ್ಲ ಆಗಿದೆ, ಅವನ ಮೊಬೈಲ್ ಆಗಲಿ, ಅವನ ಬಟ್ಟೆ ಆಗಲಿ, ಎಲ್ಲವನ್ನು ಸರ್ಚ್ ಮಾಡುವ ಒಂದು ಕೆಲಸ ಕಾರ್ಯ ನಡೀತದೆ. ಅದಕ್ಕೆ ಅವರು ಸಹಕರಿಸ್ತಾ ಇದೀವಿ, ನಾವು ಸಹಕರಿಸ್ತಾ ಇದೀವಿ. ಅದರಲ್ಲಿ ಇಲ್ಲಿ ಬಂಧನ ಆಗಲಿ ಇನ್ನೊಂದು ಯಾವುದೂ ಆಗಿಲ್ಲ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಧಿಕಾರಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕರೆದರೂ ನಾವು ತನಿಖೆಗೆ ಬದ್ಧರಾಗಿದ್ದೀವಿ. ಇದ್ದ ಸತ್ಯವನ್ನು ಹೇಳ್ತೀವಿ. ಇವಾಗ ಸತ್ಯದ ಮೇಲೆ ನಾನು ನಿನ್ನೆಯಿಂದಲೇ ಹೇಳ್ತೇನೆ, ದೊಡ್ಡ ಬಂಡೆಕಲ್ಲನ್ನು ತಂದಿಟ್ಟಿದ್ದಾರೆ. ಅದರ ಮೇಲೆ ಇನ್ನೂ ಜನ ಬಂದು ಕೂರ್ಬೇಡಿ. ಆ ಸತ್ಯ ಮೇಲೆ ಇರೋ ಬಂಡೆಕಲ್ಲನ್ನು ತಳ್ಳುವ ಕೆಲಸ ಮಾಡೋಣ, ಬದಿ ಹಾಕೋಣ, ಜನರಿಗೆ ಗೊತ್ತಾಗ್ಲಿ. ಅಂತ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದೀವಿ. ಯಾರಿಗೂ ಏನು ತೊಂದರೆ ಇಲ್ಲ, ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ನಾವು ಸತ್ಯದಾರಿ ಇದ್ದೀವಿ. ಅದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ಇದನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಮುಂದೆ ನಾಳೆ ಬೆಳವಣಿಗೆ ಏನಿದ್ರು ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ.